ಮಿತ್ರರೇ ನಮಸ್ಕಾರ. ಒಂದು ಪ್ರಶ್ನೆ. ಪತಿ ಮನೆಯಲ್ಲಿದ್ದರೆ ಆ ಮನೆಗೆ ಒಂದು ವಿಚಿತ್ರವಾದ ಭದ್ರತೆ ಮತ್ತು ಶಾಂತಿ ಇರುತ್ತದೆ. ಮನೆಯವರಿಗೆ ಸಮಸ್ಯೆ ಬಂದಾಗ ಅವನು ಒಂದು ಮಾತು ಹೇಳಿದರೆ ಸಾಕು, ಎಲ್ಲರಿಗೂ ಧೈರ್ಯ ಬರುತ್ತದೆ. ಹೆಂಡತಿಗೆ ಕಷ್ಟ ಬಂದಾಗ ಅವನು ಕೇವಲ ಪತಿಯಲ್ಲ, ಒಂದು ಬಲವಾದ ಆಧಾರವಾಗಿರುತ್ತಾನೆ. ಕೆಲವರು ಹೇಳುತ್ತಾರೆ, ಕೆಲವು ಪುರುಷರಲ್ಲಿ ಒಂದು ವಿಭಿನ್ನವಾದ ದೈವಿಕ ಶಕ್ತಿ ಇರುತ್ತದೆ ಎಂದು. ಅದು ಕೇವಲ ನಂಬಿಕೆ ಅಥವಾ ನಿಜವಾಗಿಯೂ ಅಂತಹ ಲಕ್ಷಣಗಳಿವೆಯೇ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದೈವಿಕ ಶಕ್ತಿ ಇರುವ ಪತಿಯ 12 ಲಕ್ಷಣಗಳನ್ನು ನೋಡೋಣ. ಲಕ್ಷಣ 1, ಕುಟುಂಬಕ್ಕೆ ಭದ್ರತೆ ನೀಡುವ ಸ್ವಭಾವ. ದೈವಿಕ ಶಕ್ತಿ ಇರುವ ಪತಿ ತನ್ನ ಕುಟುಂಬವನ್ನು ಕೇವಲ ಹೊಣೆಗಾರಿಕೆಯಾಗಿಯೇ ನೋಡಲ್ಲ, ಅವನು ಅವರಿಗೆ ಒಂದು ಭದ್ರತೆಯ ಅನುಭವ ಕೊಡುತ್ತಾನೆ. ಹೆಂಡತಿ ಮತ್ತು ಮಕ್ಕಳು ಅವನ ಹತ್ತಿರವಿದ್ದರೆ ಅವರಿಗೆ ಸುರಕ್ಷಿತ ಎನಿಸುತ್ತದೆ. ಲಕ್ಷಣ 2, ಹೆಂಡತಿಯನ್ನು ಗೌರವಿಸುವನು. ದೈವಿಕ ಶಕ್ತಿ ಇರುವ ಪತಿ ಹೆಂಡತಿಯನ್ನು ಕೇವಲ ಮನೆಯ ಕೆಲಸ ಮಾಡುವವಳಾಗಿ ನೋಡಲ್ಲ, ಅವಳು ಅವನ ಜೀವನದ ಒಂದು ಸಮಾನ ಸಂಗಾತಿ ಎಂದು ನೋಡುತ್ತಾನೆ. ಅವಳ ಅಭಿಪ್ರಾಯಕ್ಕೂ ಅವನು ಮಹತ್ವ ಕೊಡುತ್ತಾನೆ. ಲಕ್ಷಣ 3, ಕೋಪವನ್ನು ನಿಯಂತ್ರಿಸುವ ಶಕ್ತಿ. ಎಲ್ಲ ಪುರುಷರಿಗೂ ಕೋಪ ಬರುತ್ತದೆ, ಆದರೆ ದೈವಿಕ ಶಕ್ತಿ ಇರುವ ಪತಿ ಕೋಪ ಬಂದಾಗ ಕೂಡ ಅದನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾನೆ. ಏಕೆಂದರೆ ಅವನಿಗೆ ಗೊತ್ತು, ಒಂದು ಕ್ಷಣದ ಕೋಪ ಒಂದು ಕುಟುಂಬವನ್ನು ನೋಯಿಸಬಹುದು. ಲಕ್ಷಣ 4, ಕಷ್ಟದಲ್ಲೂ ಹೆಂಡತಿಯ ಜೊತೆಗೆ ನಿಲ್ಲುವನು. ಜೀವನದಲ್ಲಿ ಸುಖವಿದ್ದಾಗ ಎಲ್ಲರೂ ಜೊತೆಯಾಗಿರುತ್ತಾರೆ, ಆದರೆ ಕಷ್ಟ ಬಂದಾಗ ಅನೇಕರ ನಿಜ ಸ್ವಭಾವ ಗೊತ್ತಾಗುತ್ತದೆ. ದೈವಿಕ ಶಕ್ತಿ ಇರುವ ಪತಿ ಕಷ್ಟ ಬಂದಾಗ ಹೆಂಡತಿಯ ಕೈ ಬಿಡುವುದಿಲ್ಲ. ಲಕ್ಷಣ 5, ಜವಾಬ್ದಾರಿಯ ಭಾವನೆ. ಇಂತಹ ಪತಿಗಳು ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಾರೆ. ಅವರು ಕೆಲಸ ಮಾಡುತ್ತಾರೆ, ಶ್ರಮಿಸುತ್ತಾರೆ, ಆದರೆ ಕುಟುಂಬದ ಭವಿಷ್ಯವನ್ನು ಯೋಚಿಸುತ್ತಾರೆ. ಲಕ್ಷಣ 6, ಸತ್ಯಪ್ರಿಯತೆ. ದೈವಿಕ ಶಕ್ತಿ ಇರುವ ಪತಿಗಳು ಸತ್ಯವನ್ನು ಪ್ರೀತಿಸುತ್ತಾರೆ. ಅವರು ಸುಳ್ಳು ಹೇಳಲು ಪ್ರಯತ್ನಿಸುವುದಿಲ್ಲ, ಏಕೆಂದರೆ ಅವರಿಗೆ ಗೊತ್ತು, ಸತ್ಯವೇ ನಂಬಿಕೆಯನ್ನು ಉಳಿಸುತ್ತದೆ ಎಂದು. ಲಕ್ಷಣ 7, ಕರುಣೆ. ಅವನು ಕೇವಲ ತನ್ನ ಕುಟುಂಬದ ಬಗ್ಗೆ ಮಾತ್ರ ಯೋಚಿಸುವುದಿಲ್ಲ, ಬಡವರು, ಸಂಕಷ್ಟದಲ್ಲಿರುವವರು, ಪ್ರಾಣಿಗಳು ಇವರನ್ನು ನೋಡಿದಾಗ ಅವನ ಹೃದಯ ಮೃದುವಾಗುತ್ತದೆ. ಲಕ್ಷಣ 8, ಆತ್ಮವಿಶ್ವಾಸ. ಇಂತಹ ಪತಿಗಳು ತಮ್ಮ ಜೀವನದಲ್ಲಿ ಬಂದ ಸಮಸ್ಯೆಗಳಿಂದ ಓಡುವುದಿಲ್ಲ, ಅವರು ಸಮಸ್ಯೆಯನ್ನು ಎದುರಿಸುತ್ತಾರೆ. ಅವರು ಹೇಳುತ್ತಾರೆ, ಇದಕ್ಕೂ ಪರಿಹಾರ ಸಿಗುತ್ತದೆ. ಲಕ್ಷಣ 9, ಕುಟುಂಬವನ್ನು ಒಟ್ಟಿಗೆ ಇಡುವನು. ಕೆಲ ಮನೆಗಳಲ್ಲಿ ಸಂಬಂಧಿಕರ ನಡುವೆ ಜಗಳ ಆಗಬಹುದು, ಆದರೆ ಇಂತಹ ಪತಿಗಳು ಎಲ್ಲರನ್ನು ಒಟ್ಟಿಗೆ ಇಡಲು ಪ್ರಯತ್ನಿಸುತ್ತಾರೆ. ಅವರು ಕುಟುಂಬವನ್ನು ಒಂದು ತಂಡದಂತೆ ನೋಡುತ್ತಾರೆ. ಲಕ್ಷಣ 10, ಹೆಂಡತಿಯ ಕನಸುಗಳಿಗೆ ಬೆಂಬಲ. ದೈವಿಕ ಶಕ್ತಿ ಇರುವ ಪತಿ ಹೆಂಡತಿಯ ಕನಸುಗಳನ್ನು ತಡೆಯುವುದಿಲ್ಲ. ಅವನು ಹೇಳುತ್ತಾನೆ, ನಿನ್ನ ಕನಸುಗಳು ನನ್ನಷ್ಟೇ ಮುಖ್ಯ. ಈ ಒಂದು ಮಾತು ಒಂದು ಮಹಿಳೆಯ ಜೀವನವನ್ನು ಬದಲಾಯಿಸಬಹುದು. ಲಕ್ಷಣ 11, ಆಧ್ಯಾತ್ಮಿಕ ಮನಸ್ಸು. ಇಂತಹ ಪುರುಷರು ದೇವರನ್ನು ಕೇವಲ ಬೇಡಿಕೊಳ್ಳಲು ಮಾತ್ರ ನೆನಪಿಸಿಕೊಳ್ಳುವುದಿಲ್ಲ, ಅವರು ಕೃತಜ್ಞತೆಯಿಂದ ಪ್ರಾರ್ಥಿಸುತ್ತಾರೆ. ಇದು ಅವರ ಮನಸ್ಸನ್ನು ಶಾಂತವಾಗಿರಿಸುತ್ತದೆ. ಲಕ್ಷಣ 12, ಕುಟುಂಬದ ಶಕ್ತಿಯಾಗಿ ಇರುವುದು. ಒಂದು ಕುಟುಂಬದಲ್ಲಿ ಹೆಂಡತಿ ಮನೆಯ ಹೃದಯವಾದರೆ ಪತಿ ಅನೇಕ ಬಾರಿ ಆ ಮನೆಯ ಆಧಾರವಾಗಿರುತ್ತಾನೆ. ಅವನ ಪ್ರೀತಿ, ಅವನ ಜವಾಬ್ದಾರಿ, ಅವನ ಧೈರ್ಯ ಇವೆಲ್ಲವೂ ಕುಟುಂಬವನ್ನು ಬಲವಾಗಿ ನಿಲ್ಲಿಸುತ್ತದೆ. ಆದರೆ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ದೈವಿಕ ಶಕ್ತಿ ಎಂದರೆ ಯಾವುದೋ ಅದ್ಭುತ ಪವರ್ ಅಲ್ಲ, ಅದು ಬಹಳ ಸಾರಿ ಒಳ್ಳೆಯ ಮನಸ್ಸು, ಜವಾಬ್ದಾರಿ, ಪ್ರೀತಿ, ಸಹನೆ ಇವುಗಳಲ್ಲೇ ಕಾಣಿಸುತ್ತದೆ. ಕೊನೆಯದಾಗಿ ಹೇಳುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಇಂತಹ ಪತಿ ಇದ್ದರೆ ಅವನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಅವನು ಕೇವಲ ನಿಮ್ಮ ಸಂಗಾತಿಯಲ್ಲ, ಅವನು ನಿಮ್ಮ ಜೀವನವನ್ನು ಬಲವಾಗಿಸುವ ಒಂದು ಆಶೀರ್ವಾದವಾಗಿರಬಹುದು. ಮಿತ್ರರೇ, ಈ ಒಂದು ವಿಡಿಯೋ ನಿಮಗೆ ಹೇಗೆನಿಸಿತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.